ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಯತ್ನಾಳ್. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಇರೋದೇ ಹೀಗೆ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರ ವಾಗ್ದಾಳಿ ಮುಂದುವರೆದಿದೆ. ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ. ಇಲ್ಲಿ ಯಾರೂ ಸಿಎಂ ಆಗಲು ಹೋರಾಟ ಮಾಡ್ತಾ ಇಲ್ಲ, ನಾವು ಹೋರಾಟ ಮಾಡಿದರೆ ನಿಮ್ಗೆ ಯಾಕೆ ಭಯ, ಹೋರಾಟದ ಬಗ್ಗೆ ಯಾಕೆ ಟೆನ್ಷನ್ ತಗೊಂಡಿದ್ದೀರಿ? ಪರೋಕ್ಷವಾಗಿ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯತ್ನಾಳ್. ಮತ್ತೊಮ್ಮೆ ಭಯ ಯಾಕಾಗ್ತದ್ರಿ? ನಾವು ಜನರ ಸಲುವಾಗಿ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ, ರಾಜ್ಯಾಧ್ಯಕ್ಷ ಕಸುವುದ್ರ ಸಲುವಾಗಿ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲುವಾಗಿ ಹೋರಾಟ ಇಲ್ಲ, ರೈತರ ಸಲುವಾಗಿ, ಮಠ ಮಂದಿರ ಸಲುವಾಗಿ, ಜನರ ಸಲುವಾಗಿ, ದೇಶಕ್ಕಾಗಿ ನರೇಂದ್ರ ಮೋದಿ ಹೇಳ್ಯಾರ ವಕಫ್ ಸಂವಿಧಾನದಲ್ಲಿಲ್ಲ ತೆಗೆದು ಹಾಕ್ತೀವಿ ಅಂದ್ರೆ ಅದಕ್ಕೆ ಜನಾದೇಶನೂ ಬೇಕಾಗಿದೆ, ಜನಜಾಗೃತಿ ಬೇಕಾಗಿದೆ. ಜನರಲ್ಲಿ ಇನ್ನೂ ಕಲ್ಪನಾ ಇಲ್ಲ. ಈ ವಕಫ್ ಅನ್ನೋದು ಕೆಟ್ಟ ಮನುಷ್ಯನ ಒಂದು ಕಾನೂನು ಐತೆ ಅನ್ನೋದು ಪಾಪ ಮುಕ್ತ ರೈತರಿಗೆ ಗೊತ್ತಿಲ್ಲ, ಮುಕ್ತ ಮಠಾಧೀಶರಿಗೆ ಗೊತ್ತಿಲ್ಲ. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠದ್ದೇ ಉತ್ತಾರ ತಗೊಂಡಿಲ್ಲ. ಅವರು ಈಗ ಹೋಗಿ ತೆಗಿಲಕತ್ತಾರ ವಕಫ್ ಆಗ್ಯಾವ ನಮ್ಮ ಬಿಜಾಪುರ್ನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈ ಹೋರಾಟ ಯಾರಿಗೂ ಹೋಗಬಾರ್ದು ಅಂತ ಇದು ಮಾಡಿದ್ರೆ ಹಂಗಾಗಿ ನೋಡ್ರಿ ಜನ ಕೂಡ ನೋಡ್ರಿ. ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರದ್ದೇನು ಮೂಢ ಪ್ರಕರಣ ಆಯ್ತಲ್ಲ, ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು. ನಮಗೆ ಮೂಢಕ್ಕಿಂತ ಭಾಳ ಗಂಭೀರವಾಗಿದ್ದು 187 ಕೋಟಿ ರೂಪಾಯಿ ಹಗರಣ. 87 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೋತಾರ ಅವ್ಯವಹಾರ ಆಗಿದೆ ಅಂತ. ನಾನು ಜಾರಕಿಹೊಳಿಯವ್ರು ಕೂಡಿ ಏನು ಹೇಳಿದೀವಿ, ನಾವು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದ ದುರುಪಯೋಗ 24,000 ಕೋಟಿ STP ಏನಿದೆ, SC/ST ಜನಾಂಗದ ಅಭಿವೃದ್ಧಿ, ಅದನ್ನು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕ್ಯಾರ. ಇವತ್ತು ಹೊಸಪೇಟೆಯ ಶಾಸಕ, ವಿಜಯನಗರ ಶಾಸಕ ಗವಿಯಪ್ಪ ಅವ್ರು ಹೇಳ್ಯಾರ